ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಮೊನ್ನೆ ಸಂಡೇ ನಾನು ಹಾಸನಾಂಬಕ್ಕೆ ಹೋಗಿದ್ದೆ, ಅದ್ರ ಬಗ್ಗೆ ಎಲ್ಲ ಹೇಳಿದೆ. ಇನ್ನು ಫ್ರೆಂಡ್ಸ್, ಇವತ್ತು ನಂದು 8 ಗಂಟೆ ಡ್ಯೂಟಿ. ಆಲ್ರೆಡಿ ಫ್ರೆಂಡ್ಸ್ ರೈಸು ಆಯಿತು. ಈಗ ನೋಡಿ ಎಲ್ಲ ಆಲ್ರೆಡಿ ಕ್ಲೀನಾಗಿದೆ. ಇನ್ನೊಂದು 2 ಪಾತ್ರೆ ಇದೆ ಫ್ರೆಂಡ್ಸ್. ನೋಡಿ ನಾನು ಎಲ್ಲನೂ ಕ್ಲೀನ್ ಮಾಡಿನೇ ಇದು ಮಾಡಿಬಿಡ್ತೀನಿ. ಎಲ್ಲ ಆಗಿದೆ. ಇನ್ನು ಫ್ರೆಂಡ್ಸ್, ಸ್ವಲ್ಪ ಇವತ್ತು ನಮ್ಮೂರ್ದು ಕಡಲೆಪುರಿ ತಂದಿದ್ದೀನಿ, ಬನ್ನಿ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಇದು ನೋಡಿ ನಮ್ಮೂರ್ದು ಕಡಲೆಪುರಿ ನಾನು ಒಂದು 5 ಲೀಟ್ರ್ ತಗೊಂಡು ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇದು ಜಿರಳೆಗಳಿಗೆ ಇದು 12 ರುಪೀಸು ಗದ್ಗೆ ಅಂಗಡಿಲಿ ಸಿಗುತ್ತೆ. ತಂದು ಇದನ್ನು ಅಂಟಿಸಿ, ಆದರೆ ನೀವು ಮನೆ ಒಳಗಡೆ ಇರಬಾರ್ದು ಅದನ್ನು ಅಂಟಿಸುವಾಗ. ಇನ್ನು ಫ್ರೆಂಡ್ಸ್, ಫಿಶ್ಗೆ ಇನ್ನೂ ಫುಡ್ ಹಾಕಲಿಲ್ಲ, ಇವಾಗ ಹಾಕಬೇಕು. ಇನ್ನು ಮನೆ ಎಲ್ಲ ಕ್ಲೀನಾಗೋಯ್ತು ಫ್ರೆಂಡ್ಸ್. ಅಲ್ಲೇ ಬಟ್ಟೆನೂ ಐರನ್ ಮಾಡಿಟ್ಬಿಟ್ಟೆ ಬೆಳಗ್ಗೆನೇ. ಇನ್ನು ಫ್ರೆಂಡ್ಸ್, ನಾನು ನೆನ್ನೆ ಬರಬೇಕಾದ್ರೆ ಎಲ್ಲ ಫ್ರೂಟ್ನೂ ತಂದಿದ್ದನಲ್ಲ ಅಂತ ಸಪೋಟ ಮತ್ತು ಆರೆಂಜ್ ಬಂದು ಫ್ರೆಂಡ್ಸ್ 100 ರೂಪಾಯಿ kg. ಇನ್ನು ಬೀನ್ಸು ಮತ್ತು ನೋಡಿ ಅವರೆಕಾಯಿನ ತಂದಿದ್ದೀನಿ. ಈಗ ಅವರೆಕಾಯಿ ಬಿಡಿಸ್ಲಿಲ್ಲ. ಇನ್ನು ಫ್ರೆಂಡ್ಸ್, ಎಣ್ಣೆ ಒಂದು ಅರ್ಧ ಲೀಟ್ರ್ ಅಷ್ಟಿತ್ತು, ಅದಕ್ಕೆ ದೀಪದ ಎಣ್ಣೆ ನೋಡಿ 1 ಲೀಟ್ರ್ ತಂದಿದ್ದೀನಿ. ಇನ್ನು ಮನೆ ಮಾಮೂಲಿ ಅದೊಂದು ಆಯಿಲ್ ಒಂದು ಆಮೇಲೆ ತರೋಕ್ಕಾಗುತ್ತೆ ರೇಷನ್ ಹಬ್ಬಕ್ಕೆ ಅಂತ. ಇನ್ನು ಫ್ರೆಂಡ್ಸ್, ನಾನು 1/4 kg ಪ್ಲೇನ್ ಕೇಕು, 1 ಪೌಂಡ್ ಬ್ರೆಡ್ಡು. ಅಲ್ಲೇ ಬ್ರೆಡ್ಡು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದು ಸ್ಪೆಷಲ್ ಬ್ರೆಡ್ಡು, ಅದಕ್ಕೆ ನಾನು ಯಾವಾಗಲೂ ಅಲ್ಲೇ ತರೋದು. ಇನ್ನು ಫ್ರೆಂಡ್ಸ್, ಮನೆಯದೆಲ್ಲ ಕ್ಲೀನ್ ಆಯಿತು, ಐರನ್ ಆಯಿತು. ಈಗ ನೀರು ಕಾಯೋಕ್ಕಿಡಬೇಕು. ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್, ಸಾಂಬಾರು ಏನು ಮಾಡೋದು ಗೊತ್ತಿಲ್ಲ. ಇನ್ನು ನೋಡಿ ಬಾಗಿಲು ಎಲ್ಲ ಪ್ಯಾಸೇಜು ಸಾಸಿವೆ ಆಯಿತು. ಮೇಲೆ ನೀರು ಹಾಕ್ಬಿಟ್ಟು ಬರೋಣ ಗಿಡಕ್ಕೆ. ಏನಾಗೈತೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನೆನ್ನೆನೂ ನಾನು ಗಿಡಕ್ಕೆ ನೀರು ಹಾಕೋಕ್ಕೆ ಮೇಲೆ ಹೋಗಲಿಲ್ಲ ಫ್ರೆಂಡ್ಸ್. ಇದು ಯಾರು ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರಿ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿ ವಾರಲ್ಲಿದೆ ಇವತ್ತು. ದಾಸವಾಳ, ಶಂಖಪುಷ್ಪ ಒಂದು 3-4 ಕರಳಿದೆ. ಇದೆಲ್ಲ ಅರಳಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಇದರಲ್ಲಿ 2 ಕಲರ್ ಹೂವು ಬಿಡುತ್ತೆ. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಇವತ್ತು. ಅದರಲ್ಲಿ ನೋಡಿ ಈ ಕಲರ್ ಬಿಡಿ. ಇನ್ನೊಂದು ನೋಡಿ, ಇದು ಬಿಟ್ಟು ಬಾಡಿ ಹೋಗೈತಿ. ಒಂದರಲ್ಲಿ 2 ಗಿಡ ಆ ಥರ ಹಾಕಿದೆ. ಇನ್ನು ಇದಂತೂ ನೋಡಿ ಎಷ್ಟೊಂದು ಬಿಟ್ಟಿದೆ. ಇನ್ನು ಹೂವೂ ತಂದಿದ್ದೀನಿ ಫ್ರೆಂಡ್ಸ್, ನಾನು ಫನಿ ನೀರು ಹಾಕೋಣ. ನನಗೀಗ ಹೂವು ದಾಸವಾಳ ಮತ್ತು ಶಂಖಪುಷ್ಪ ಸಿಕ್ಕಿದೆ. ಇದೊಂದು ಸ್ವಲ್ಪ ಜಾಸ್ತಿ ಬಿಟ್ಟೈತಲ್ಲ. ಇನ್ನು ಫ್ರೆಂಡ್ಸ್, ಶಾವಂತಿಗೆ ಮತ್ತು ಗುಲಾಬಿ ಹೂವನೂ ತಂದಿದ್ದೀನಿ ದೇವ್ರಿಗೆ ಮುಡ್ಸೋಕ್ಕೆ. ಇವತ್ತೆಲ್ಲ ಬಾಡೋಗೋಯ್ತಲ್ಲ, ತೆಗಿಬೇಕಲ್ಲ. ಬನ್ನಿ ಇದೊಂದು ಸ್ವಲ್ಪ ಕುಯ್ಕೊಂಡಿದ್ದೀನಿ. ಇನ್ನು ನೋಡಿ ಫ್ರೆಂಡ್ಸ್, ಇಷ್ಟು ಹೂವು ನಾನಿವತ್ತು ಕುಯ್ಕೊಂಡಿರೋದು ತೋರಿಸ್ತೀನಿ. ಬನ್ನಿ ಬೇಗ ಇನ್ನೂ ನಾಷ್ಟ ಮಾಡಬೇಕು ಫ್ರೆಂಡ್ಸ್. ನಾನು ಏನು ನಾಷ್ಟ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನುಗ್ಗೆಕಾಯಿ ನೋಡಿ ಫ್ರೆಂಡ್ಸ್, ಎಲ್ಲ ಒಣಗೋಯ್ತು. ಇನ್ನು 1-2 ಯೂನಿಫಾರ್ಮ್ ವಾಶ್ ಮಾಡಬೇಕು ಫ್ರೆಂಡ್ಸ್, ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಇವತ್ತು 6:15ಗೆ ಎದ್ಬಿಟ್ಟೆ, ಲೇಟ್ ಆಗೋಯ್ತು. ಬೇಗ ಇದ್ದಿದ್ರೆ ಕರೆಕ್ಟ್ ಆಯ್ತಿತ್ತು ನನ್ನ ಕೆಲಸ. ನೋಡಿ ಫ್ರೆಂಡ್ಸ್, ಐರನ್ ಒಂದು ಆಯಿತು. ಇನ್ನು ಬನ್ನಿ ಹೂವು ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಒಳಗಡೆ ನೀರು ಬರ್ತಾ ಆಗಿದೆ. ಇದೊಂದು ಅರ್ಧ ಗಂಟೆ ನೀರು ಬಿಡ್ತಾರೆ ಫ್ರೆಂಡ್ಸ್. ಆವಾಗ ಬನ್ನಿ ಫ್ರೆಂಡ್ಸ್, ನಮ್ಮೂರ್ದು ಪುರಿ ಅದನ್ನೇ ಮಾಡ್ತೀನಿ. ಇವಾಗ ಸ್ವಲ್ಪ ನೆನೆಸೋಣ ಬನ್ನಿ. ಇದು ನೀರು ಪುರಿ ನಾನು ಜಾಸ್ತಿ ತಂದಿದ್ದೀನಿ. ಸ್ವಲ್ಪ ಇವಾಗ ಉಪ್ಪಿಟ್ಟು ಮಾಡೋಣ ಬನ್ನಿ. ಚಿತ್ರಾನ್ನ ಥರ ಫ್ರೆಂಡ್ಸ್. ನಾನು ಆಲ್ರೆಡಿ ರೆಸಿಪಿಗೆ ಫ್ರೆಂಡ್ಸ್ ನೋಡಿ ಖಾರನೂ ತಗೊಂಡು ಬಂದಿದ್ದೀನಿ.
ಏನೋ ಫ್ರೆಂಡ್ಸ್ ನಮ್ಮ ಮೂರು ಅಂದರೆ ಅವ್ರಿಗೆ ಇಷ್ಟ ಅಲ್ವಾ. ಬನ್ನಿ ನೆನೆಸಲು ಪುರಿ ನೆನೆ ಹಾಕ್ತಾಯಿದೆ ಫ್ರೆಂಡ್ಸ್. ಸಪ್ಪೆ ಇದು ನೋಡಿದ್ರೆ ಫ್ರೆಂಡ್ಸ್. ಹಾಂ, ಅದು ಒಳಗಡೆ ಹೋದರೆ ಇನ್ನೂ ಕಮ್ಮಿ ಆಗುತ್ತೆ. ಇನ್ನು ಫ್ರೆಂಡ್ಸ್ ಬನ್ನಿ ಕಟ್ಟಿ ಇಡೋಣ. ತಿನ್ನೋಕ್ಕೇ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಅದು ನೀರು ಸೌಂಡು. ಏನು ಮಾಡೋದು ಈಗ ನೋಡಿದ್ರೆ ಫ್ರೆಂಡ್ಸ್, ಪೂರಿನ ನೆನೆ ಇಟ್ಟಿದ್ದೀನಿ. ಅದರ ಹಂಗಂಗೆ ಒಳಗಡೆ ಇಳ್ಸೋಣ ಬನ್ನಿ. ನೀರು ಈ ಥರ ಅದು ಒಳಗಡೆ ನೆನಿಬೇಕಲ್ಲ, ಸ್ಪೂನಲ್ಲಿ ಈ ಥರ ಅಲ್ಲಿ ಆ ಸೌಂಡ್ ಬಂದು ನೀರು ಫ್ರೆಂಡ್ಸ್. ಒಂದು 5 ನಿಮಿಷ, ಒಂದು 3 ಸೆಕೆಂಡ್ ನೆನೆಸ್ಕೊಳ್ಳಿ ಸಾಕು ಪುರಿ. ಆಯಿತು, ಈ ಥರ ನೀರಿಗೆ ಈ ಥರ ಪ್ರೆಸ್ ಮಾಡೋದು, ಅದೇ ಎಲ್ಲ ಒಳಗಡೆ ಹೋಗುತ್ತೆ. ಅದರಲ್ಲಿ ಇದೆಷ್ಟು ಬೇಗನೂ ಆಗುತ್ತೆ ಫ್ರೆಂಡ್ಸ್. ಸಾಂಬಾರು ಮಾಡೋಕ್ಕೆ ಅವರೆಕಾಯಿ ತಂದಿದ್ದೀನಿ ಫ್ರೆಂಡ್ಸ್. ಏನು ಮಾಡೋದು, ಸುಲಿದು ನೆನೆಸ್ಬೇಕು, ಟೈಮೇ ಇಲ್ಲ. ಬೀನ್ಸು ತಂದಿದ್ದೆ. ಇವತ್ತೊಂದು ದಿವಸ ಮೊಸರು ಗೀಸರು ತಗೊಂಡು ಊಟ ಮಾಡ್ತೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ ಇದನ್ನು ನೆನೆ ಹಾಕಿಟ್ಟಿದ್ದೀನಿ. ನೆನೆಲಿ 2 ನಿಮಿಷ. ಅಷ್ಟೊಂದು ಪಾತ್ರೆ ಐತೆ ತೊಳೆದು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳಕ್ಕೆ ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್ಸ್. ಬನ್ನಿ ಸ್ವಲ್ಪ ಪಾತ್ರೆ ತೊಳ್ಕೊಳ್ಳೋಣ ಬನ್ನಿ. ಸಣ್ಣನೇ ಬರೋದು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಇಲ್ಲಿ ಸಣ್ಣದೊಂದು ಬಕೆಟ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ, ಒಂದು 1/4 ಅವರ್ ಅಷ್ಟೇ ಫ್ರೆಂಡ್ಸ್ ಇಲ್ಲಿ ನೀರು ಬರೋದು. ನಾನು ಸ್ವಲ್ಪ ತುಂಬ ಬರಬೇಕು. ನೋಡ್ಬೋದು ಫ್ರೆಂಡ್ಸ್, ಇಷ್ಟು ಪಾತ್ರೆ ಬೆಳಿಗ್ಗೆ ಆಯಿತು. ಫ್ರೆಂಡ್ಸ್, ಇಷ್ಟು ಪಾತ್ರೆನ ವಾಶ್ ಮಾಡಿದ್ದೀನಿ. ಬನ್ನಿ ಹೂವು ತಂದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಹೂವು ನೆನೆ ತಂದಿರೋದು ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ದಾಸವಾಳ ಮತ್ತು ಎಲ್ಲ ಇದೆ, ಶಾವಂತಿಗೆ ಮತ್ತು ಗುಲಾಬಿ. ಈಗ ಮುಡ್ಸೋಕ್ಕೆ ಮಾತ್ರ ಇಷ್ಟು ಸಿಕ್ಕಾಗಿದೆ ಫ್ರೆಂಡ್ಸ್. ಮಿಕ್ಕಿದ್ದನ್ನ ನಾನು ಫ್ರಿಜ್ಜಿಗೆ ಇಡ್ತೀನಿ. ಇಷ್ಟು ಇವತ್ತು ಮುಡ್ಸೋಕ್ಕೆ, ಯಾಕಂದರೆ ಹಳೆ ಹೂವು ಎಲ್ಲ ತೆಗಿಬೇಕಲ್ಲ. ಹಾಗಾಗಿ ಸ್ನಾನ ಆದಮೇಲೆ ಮುಡ್ಸ್ಬೇಕು. ನೋಡಿದ್ರೆ ಇಷ್ಟೇ ಸಿಕ್ಕಿದ್ವು. ಇನ್ನಿಷ್ಟು ನಾನು ಫ್ರಿಜ್ಗೆ ಇಡ್ತಾ ಏನು ಮಾಡೋದು ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ, ಹೂವು ಡೈಲಿ ಬೇಕಲ್ಲ. ಸರಿ ಫ್ರೆಂಡ್ಸ್, ಈಗ ನೀರು ಕಾಯೋಕ್ಕೆಲ್ಲ ಇಟ್ಟು ಬಂದು ನಿಮಗೆ ನಾನು ಸಿಗ್ತೀನಿ ಫ್ರೆಂಡ್. ಬನ್ನಿ ಈಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇವಾಗ ನಾನು ಫ್ರೆಂಡ್ಸ್, ಒಬ್ಬರು ಮಂಡಕ್ಕಿ ಅಂತಾರೆ ಫ್ರೆಂಡ್ಸ್, ನಮ್ಮ ಕಡೆ ಇದನ್ನು ಕಡಲೆಪುರಿ ಅಂತ ಹೇಳ್ತೀವಿ. ಅದ್ರದ್ದು ಇವಾಗ ಚಿತ್ರಾನ್ನ ಒಗ್ಗರಣೆಗೆ ಹಾಕಬೇಕು. ಏನು ಮಾಡಿದೆ ಫ್ರೆಂಡ್ಸ್, ಟೈಮ್ ಆಗೇ ಹೋಯಿತು. 1/4 ಅವರ್ಗೆ ಇದೆಲ್ಲ ಆಗಬೇಕು. ಇನ್ನು ದೇವ್ರ ಫೋಟೋಕ್ಕೆ ಹೂವು ತೆಗೆದು ಹೂವು ಮುಡಿಸ್ಬೇಕು. ಫ್ರೆಂಡ್ಸ್, ಮೆಣಸಿಕಾಯಿ ತತ್ತೀನಿ ನೋಡ್ರಿ ಫ್ರೆಂಡ್ಸ್. 2 ಮೆಣಸಿಕಾಯಿ ನಾನು ಹಾಕೋದು ಆಯಿತು. ಈರುಳ್ಳಿ ಮೆಣಸಿಕಾಯಿ ಆಯಿತು ಫ್ರೆಂಡ್ಸ್. ಕರಿಬೇವು ಸೊಪ್ಪು ಹಾಕೋಣ. ಇದು ರೆಡಿ ಆಯಿತು. ಅಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ನಾನು ನೋಡಿ ಲೆಮೆನ್ದು ಬೀಜ ಇಲ್ಲ, ಬೀಜ ಐತೇನೋ ಅಂದ್ಕೊಂಡು
ಸ್ವೀಟಾಗೇ ಇದೆ ಫ್ರೆಂಡ್ಸ್. ಏನು ಬೀಜ ಇಲ್ವಲ್ಲ, ಏನಕ್ಕೆ ತೆಗಿತೀವಿ ಫ್ರೆಂಡ್ಸ್. 100 ರೂಪಾಯಿ ಕೆ ಜಿ ಇದು. ಇನ್ನು ಫ್ರೆಂಡ್ಸ್ ಬನ್ನಿ, ನಿಮಗೆ ಗೊತ್ತಲ್ಲ ನಲ್ಲಿಕಾಯಿ ಫ್ರೆಂಡ್ಸ್. ಒಂದು ಜ್ಯೂಸ್ ಕುಡಿಯೋದು 2 ಡೇಸ್ ಆಯಿತು ಫ್ರೆಂಡ್ಸ್, ಜ್ಯೂಸ್ ಕುಡಿದೇ ಇಲ್ಲ. ಅದಕ್ಕೆ ನಾನು ಎರಡೇ ನಲ್ಲಿಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. 2 ಫ್ರೆಂಡ್ಸ್, ಡೈಲಿ ಕುಡಿತೀನಲ್ಲ. ನೀರು ಕಾಯಕ್ಕಿಟ್ಟಿದ್ದೀನಿ. ಇನ್ನು ಫ್ರೆಂಡ್ಸ್ ಕಾಫಿ ಕುಡ್ದಿಲ್ಲ, ಇದೇ ಕೆಲಸ ಆಯಿತು. ಬಟ್ಟೆ ವಾಶ್ ಮಾಡಬೇಕು ಇನ್ನೂ ಒಂದು ಸ್ವಲ್ಪ. ಇದು ಫ್ರೆಂಡ್ಸ್ ಜ್ಯೂಸಿಗೆ ರೆಡಿ ಮಾಡಿಟ್ಟಿದ್ದೀನಿ. ಸ್ವಲ್ಪ ನೀರು ಬನ್ನಿ ಫ್ರೆಂಡ್ಸ್. ಈ ಕಡೆ ನೋಡಿ ಜ್ಯೂಸ್ದಾಯಿತು. ಇನ್ನು ಅಷ್ಟು ತೆಗ್ದಿಟ್ಟಿದ್ದೀನಿ ಫ್ರಿಜ್ಜಿಂದ. ಇಲ್ಲಿ ಸೋರು ಹಾಕಿದ್ದೀನಿ. ಇಲ್ಲಿ ನೋಡಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ ಎಣ್ಣೆ ಆಲ್ರೆಡಿ ಕಾಯ್ದಿದೆ. ಬನ್ನಿ ಒಗ್ಗರಣೆ. ಸಾಸಿವೆ ಇದಂತೂ ಈಜಿ ಫ್ರೆಂಡ್ಸ್ ಮಾಡೋದು. ಜೀರಿಗೆ, ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ. ಫ್ರೆಂಡ್ಸ್ ಇದು ಏನಂದರೆ ನಮ್ಮ ಕಡೆ ಬಂದು ಪುರಿ ಸಪ್ಪೆ ಇರುತ್ತೆ, ಬೆಂಗಳೂರಲ್ಲೆಲ್ಲ ಉಪ್ಪಿರುತ್ತೆ. ನಿಮಗೆ ಗೊತ್ತು, ನಮ್ಮ ಊರ ಕಡೆ ಎಲ್ಲ ಸಪ್ಪೆನೇ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಫ್ರೆಂಡ್ಸ್ ಭತ್ತನೇ ತಗೊಂಡೋಗಿ ಪುರಿ ಮಾಡಿಸ್ಕೊಂಡು ಬರ್ತಾರೆ ಇವಾಗ. ಅದು ಫ್ರೆಂಡ್ಸ್ ಇಷ್ಟೇ ಇದೆ ಈಜಿ. ಕಾಯಿ ಕುಟ್ಕೊಳ್ಳೋಣ ಬರೀ. ಈಜಿಯಾಗಿ ಮಾಡೋದು ಒಂದು ಇದೆಯಾ ಫ್ರೆಂಡ್ಸ್. ಏನು ಮಾಡೋದು, ಟೈಮ್ ಇರೋಲ್ವಲ್ಲ. ದೋಸೆಗೆ ಇಡ್ಲಿಗೆ ಹಾಕೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ಯಾವುದೋ ಒಂದು ಅರ್ಜೆಂಟ್ಗೆ ಮಾಡ್ತೀನಿ, ತಿನ್ನಬೇಕಲ್ಲ ಫ್ರೆಂಡ್ಸ್. ಡೈಲಿ ಇಲ್ಲ ಫ್ರೆಂಡ್ಸ್, ರೈಸ್ ಬೆಳಗ್ಗೆನೇ ಮಾಡಿರ್ತೀನಿ. ಇನ್ನು ಈಗ ಫ್ರೆಂಡ್ಸ್ ನಾನು ಮನೆಯೆಲ್ಲ ಕಸ ಒರೆಸ್ತೀನಿ. ಮನೆ ಏನು ಒರೆಸ್ತಿಲ್ಲ ಫ್ರೆಂಡ್ಸ್, ನಿನ್ನೆ ಒರೆಸಿದ್ದೆ. ನಾನೇನು ಡೈಲಿ ಒರೆಸಲ್ಲ ಫ್ರೆಂಡ್ಸ್. ನಾವೇನು ಮನೇಲೇ ಇರ್ತೀವ ಡೈಲಿ ಒರೆಸ್ಕೊಂಡು ಕುಟ್ಕೊಳ್ಳೋಕ್ಕೆ. ಹಂಗಾಗಿ ನಾನು ಆಯಿತು ಈಗ ಆಚೆಗೆ ನೀರು ಕಾಯಕ್ಕಿಟ್ಟು ಬಂದಿದ್ದೀನಿ. ಒಂದೇ 1 ನಿಮಿಷ ಫ್ರೆಂಡ್ಸ್, ನೀರು ಕಾಯ್ತಾ ನೋಡ್ಕೊಂಡು ಬರ್ತೀನಿ. ಇಲ್ಲಿ ಕಾಯಿ ತುಟ್ಕೊತಾ ಇದ್ದೀನಿ ಉಪ್ಪಿಟ್ಟು. ಇದಕ್ಕೆ ನಮ್ಮ ಕಡೆ ಫ್ರೆಂಡ್ಸ್ ಇದಕ್ಕೆ ಚಿತ್ರಾನ್ನ ಅಂತಾರೆ, ಉಪ್ಪಿಟ್ಟು ಅಂತಾರೆ, ಪುರಿ ಉಪ್ಪಿಟ್ಟು ಅಂತಾರೆ ಫ್ರೆಂಡ್ಸ್. ಇದನ್ನು ಹುಬ್ಳಿ ಬಳ್ಳಾರಿ ಆ ಕಡೆ ಎಲ್ಲ ಫ್ರೆಂಡ್ಸ್ ಇದಂತೂ ಡೈಲಿ ಫ್ರೆಂಡ್ಸ್. ಮಂತ್ರಾಲಯದಲ್ಲಿ ನೋಡಿ, ಮಂತ್ರಾಲಯದಲ್ಲಿ ಬರೀ ಇದೇ ಜಾಸ್ತಿ ಚೆನ್ನಾಗಿರುತ್ತೆ ಅದಕ್ಕೆ. ನೋಡಿದ್ರೆ ಫ್ರೆಂಡ್ಸ್ ಆಯಿತು, ಇವಾಗ ಬೇಯಿತು. ಬನ್ನಿ ನಾನು ಸೋಸ್ ಎತ್ಕೊಂಡಿದ್ದಾನೆ ಆ ಪುರಿಗೆ ಒಗ್ಗರಣೆಗೆ ಹಾಕೊಂಡು. ನೋಡಿದ್ರೆ ಫ್ರೆಂಡ್ಸ್ ಇಷ್ಟೇ, ಇದು ಜಾಸ್ತಿ ಕೆಲಸ ಇಲ್ಲ. ನಾನು ಫ್ರೆಂಡ್ಸ್ ಆವಾಗಲೇ ಪಾತ್ರೆನ ವಾಶ್ ಮಾಡ್ಕೊತೀನಿ, ಟೈಮ್ ಇರ್ತಲ್ವಲ್ಲ ಅಂತ. ಇನ್ನು ಈಗ ನಾನು ಹೋದರೆ ಬರೋಕ್ಕೆ ರಾತ್ರಿ 9 ಗಂಟೆ ಆಗುತ್ತೆ. ಇನ್ನು ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ತೆಂಗಿನಕಾಯಿನೂ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇದ್ರ ಕೆಲಸ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ಸ್ನಾನ ಮಾಡ್ಕೊಂಡು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪಿದ್ರೆ ಇದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನ ನಾನು ತರಲಿಲ್ಲ ಫ್ರೆಂಡ್ಸ್, ರೈಸಿಗೆ ಹಾಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಕಡಲೆಪುರಿದು ಉಪ್ಪಿಟ್ಟು ಆಯಿತು. ಇನ್ನು ಫ್ರೆಂಡ್ಸ್ ನಾನು ನಿಮಗೆ ಬಟ್ಟೆ ವಾಶ್ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಪೂಜೆ ಎಲ್ಲ ನಂದು ಮುಗೀತು. ಇದು ಹೊರಟುಟ್ಟಿಗೆ ಹೋಗ್ತೇನೆ. ನೋಡಿ ಫ್ರೆಂಡ್ಸ್ ಹೂವು ಎಲ್ಲ ಚೇಂಜ್ ಮಾಡಿದ್ದೀನಿ. ಅದು ನಮ್ಮ ಗಿಡದ ಹೂವೇ ಇದರಲ್ಲಿ ಬಿಟ್ಟಿದ್ದು. ನೋಡಿ ಫ್ರೆಂಡ್ಸ್ ಇನ್ನು ನಾನಿವತ್ತು ಫ್ರೆಂಡ್ಸ್ ನಾಷ್ಟ ನೋಡಿದ್ರಲ್ಲ ಆವಾಗ ನಿಮಗೆ ತೋರಿಸಿದ್ದೀನಿ. ಪುರಿದು ಚಿತ್ರಾನ್ನ, ರೈಸ್ ಆಯಿತು. ಇನ್ನು ಫ್ರೆಂಡ್ಸ್ ಈ ಕಡೆ ಜ್ಯೂಸು ರೆಡಿಯಾಗಿದೆ. ಪಾತ್ರೆ ಎಲ್ಲ ವಾಶ್ ಆಯಿತು. ಬನ್ನಿ ಜ್ಯೂಸನ್ನ ಕಪ್ಗೆ ಸರ್ವ್ ಮಾಡೋಣ. ಫ್ರೆಂಡ್ಸ್ ಇವತ್ತು ನಾನು ಆರೆಂಜು ಮತ್ತು
ನೆಲ್ಲಿಕಾಯಿ ಅಷ್ಟೇ ಜ್ಯೂಸು ಮಾಡಿರೋದು. ನೋಡಿದ್ರೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.